ಇವತ್ತು ನಮ್ಮ ಭಗೀರಥ ಜಯಂತಿ ದಿನ. ತುಂಬಾ ದಿನಾಂಕ ಇರೋದು 23/2/2026 ನನ್ನ ಹೆಸರು ಮಮತಾ ಬ್ಯಾನರ್ಜಿ, ಮಹಿಳಾ ಸಂಘದ ಉಪಾಧ್ಯಕ್ಷರು. ಇವತ್ತು ನಮ್ಮ ಭಗೀರಥ ಜಯಂತಿನ ಯಾವಾಗ್ಲೂ ನೋಡಿರ್ಲಿಲ್ಲ, ನೋಡಿರ್ಲಿಲ್ಲ ನಾವು. ಇಷ್ಟು ಮಟ್ಟಕ್ಕೂ ಇದೆ ಅನ್ನೋದು ನಮ್ಗೆ ಇವಾಗ ತುಂಬಾ ಕಾನ್ಫಿಡೆಂಟ್ ಆಗಿದೆ. ನೆಕ್ಸ್ಟ್ ನಾವೆಲ್ಲ ಜನ ಇವತ್ತು 10,000-15,000 ಜನಕ್ಕಿಂತ ಬಂದಿದ್ದಾರೆ. ಮೂಲೆಗೂ ಜನದವರೆಲ್ಲ ಬಂದಿದ್ದಾರೆ. ಇವತ್ತು ಈ ಫಂಕ್ಷನ್ ಅಂದ್ರೆ ತುಂಬಾ ಇಷ್ಟ ಆಗಿದೆ ನೋಡಕ್ಕಾಗ್ಲಿ. ನಮ್ಮ ತೊಳ್ಳು ಸಹೋದರಿ ಸದ್ಗೆ ಆಗ್ಲಿ, ನಮ್ಮ ಬಸವತ್ಮ ಸ್ವಾಮೀಜಿಯವರಾಗ್ಲಿ ಎಲ್ಲ ಆಗಮಿಸಿದ್ದಾರೆ. ನಮ್ಮ ಕುಲ್ಬಂಧ ನಮ್ಮ ಉಪ್ಪಾರ ಸಮಾಜದವರೆಲ್ಲ ಆಗಮಿಸಿದ್ದಾರೆ. ಇವತ್ತಿನ ಭಗೀರಥ ಸಹಿತ ತುಂಬಾ ಚೆನ್ನಾಗಿದೆ, ನೋಡಕ್ಕೂ ಕೂಡ ಕಣ್ಣು ಮೆಚ್ಕೊಂತಿದೆ. ಇವತ್ತು ಹಿಂದೆ ಮೈಸೂರಲ್ಲೂ ಭಗೀರಥ ಕಾರ್ಯಕ್ರಮ ಇದೆ ಅಂತ ಮೀಟಿಂಗ್ ಕರೆದಾಗ ನಾವು ಜನ ಎಲ್ಲಿ ಸೇರ್ಸೋದು ಭಯ ಆಗಿತ್ತು. ಹಂಗನೇ ಇವತ್ತು ಮೂಲ ಮನೆಗೆಲ್ಲ ಕರೆ ಕರ್ತಿದೀವಿ, ಫೋನ್ ಕರೆ ಮಾಡಿದೀವಿ, ಜನ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಂದಿರೋ ಅಂತ ಜನ ಎಲ್ಲ ತುಂಬಾ ಗೈಡೆನ್ಸ್ ಕೊಟ್ಟು ಸಮಾಧಾನವಾಗಿ ತುಂಬಾ ಚೆನ್ನಾಗಿ ನಮ್ಮ ಭಗೀರಥ ಜಯಂತಿನ ಆಚರಿಸಿದೀವಿ. ನಮ್ಮ ಮುಂದೆ ನಮ್ಮ ಉಪ್ಪಾರ ಸಮಾಜದಲ್ಲಿ ಎಲ್ಲ ಮುಂದೆ ಬರ್ಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಅನ್ನೋದು ಇರ್ಬೇಕು. ನಾವು ಏನೇ ಇದ್ರು ತುಂಬಾ ಕಷ್ಟದಲ್ಲಿರೋಂಥ ಜನನೇ ನಮ್ಮ ಬಂದಿರೋದು. ಹಾಗಾಗಿ ಇವತ್ತು ಭಗೀರಥ ಜಯಂತಿನ ಮಹರ್ಷಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಬೇಡ್ಕೊತಾ ಇದ್ವಿ. ನಮ್ಮ ಸಂಘ, ನಮ್ಮ ಜಾತಿಗೆಲ್ಲ ಆಯುಷ್ಯ ಕೊಟ್ಟು ತುಂಬಾ ಚೆನ್ನಾಗಿ ಅಭಿವೃದ್ಧಿಯಾಗಿ ಆ ಭಗವಂತ ನಮ್ಗೆ ಒಳ್ಳೇದಾಗಿ ಏನ್ ಕರ್ಕೊಂಡು ಹೋಗ್ತೀವೋ ಅದು ಕೆಲಸ ಕಾರ್ಯ ಎಲ್ಲ ಮುಂದೆ ಅಭಿವೃದ್ಧಿ ಆಗ್ಬೇಕು. ಆ ರೀತಿ ಹಿಂಗಿದೆ. ತುಂಬಾ ನಂಗೆ ಭಗೀರಥ ಜಯಂತಿ ಅನ್ನೋದೇ ಗೊತ್ತಿರ್ಲಿಲ್ಲ ನನಗೆ. ಇವತ್ತು ನೋಡ್ದೆ, ನಾವು ನೋಡೇ ಇರ್ಲಿಲ್ಲ, ಏನೂ ನೋಡಿರ್ಲಿಲ್ಲ, ಭಗೀರಥ ಜಯಂತಿನೇ ನೋಡಿರ್ಲಿಲ್ಲ. ಈ ಜನನು, ಈ ನಮ್ಮ ಜನ ಇವತ್ತು ಒಂದು 10,000ದಿಂದ 15,000 ಜನ ಬಂದಿದ್ದಾರೆ. ಎಲ್ಲ ತುಂಬಾ ಸಾಥ್ ಕೊಟ್ಟಿದ್ದಾರೆ. ಅಣ್ಣಂದಿರು, ಅಕ್ಕಂದಿರು, ದೊಡ್ಡ ದೊಡ್ಡ ಇವುಗಳೆಲ್ಲ ಬಂದಿದ್ದಾರೆ. ಹಂಗಾಗಿ ಇವತ್ತು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. 4 ಮಾತು ಮಾತಾಡೋಕ್ಕೂ ತುಂಬಾ ಖುಷಿ ಇದೆ, ಸಂತೋಷ ಆಗಿದೆ. ಇವತ್ತು ನಾವು ಒಂದು ಹಬ್ಬದ ವಾತಾವರಣದಲ್ಲಿ ಇದ್ದೀವಿ. ಹಂಗಾಗಿ ನಮ್ಮ ಮಹರ್ಷಿಗಳು ನಮ್ಮ ಜನಕ್ಕೆಲ್ಲ ಒಂದು ಆಶೀರ್ವಾದ ಇಟ್ಟು ಒಳ್ಳೇದ್ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮಮತಾ ಬ್ಯಾನರ್ಜಿ, ಉಪ್ಪಾರ್ ಮಮತಾ ಬ್ಯಾನರ್ಜಿ, ಮಹಿಳಾ ಸಂಘ.